ಹಾಲೊಬ್ಬಟ್ಟು ತಿಂದರೆ ಜೀರ್ಣಕ್ಕೆ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ನಿಮ್ಮ ಮನೇಲಿ ಕೂಡ ಇದ್ದರೆ ನೀವು ಕೂಡ ಈ ರೀತಿ ಒಂದ್ಸತಿ ಮಾಡಿ ನೋಡಿ. ಈ ಯುಗಾದಿ ಹಬ್ಬಕ್ಕೆ ಈ ರೀತಿ ಹಾಲೊಬ್ಬಟ್ಟನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತು ಬೇಗನೆ ಜೀರ್ಣಕ್ಕೆ ಬಂದುಬಿಡತ್ತೆ. ಸೊ ಇದಕ್ಕೆ ನಾವೀಗ ಬೆಲ್ಲನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಅದೇ ರೀತಿ ಮೈದಾ ಹಿಟ್ಟು ಕೂಡ ಒಂಚೂರು ಕೂಡ ಹಾಕಿ ಮಾಡ್ಕೊಳ್ತಾ ಇಲ್ಲ, ಬರೀ ರವೆನಲ್ಲಿ ಪೂರಿನ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸುಲಭವಾದ ವಿಧಾನ, ತುಂಬ ರುಚಿಯಾಗಿರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಲೇಟ್ ಮಾಡ್ತೀರಾ ಈ ಹಾಲೊಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದೇ ಹಾಲನ್ನ ಉಪಯೋಗಿಸ್ಕೊಂಡು ನೀವು ಕುಲ್ಫಿ ಥರ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲು ಕಾಲಕ್ಕೆ. ಲೇಟ್ ಮಾಡೋದು ಬೇಡ, ಎಲ್ಲನೂ ಸಹ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ಪೂರಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾನು ಆಗಲೇ ಹೇಳ್ದಂಗೆ ಮೈದಾ ಹಿಟ್ಟನ್ನ ಉಪಯೋಗಿಸ್ಕೊಳ್ತಿಲ್ಲ, ಬರೀ ರವೆನ ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ, ಸಣ್ಣ ರವೆ. ಈ ಚಿರೋಟಿ ರವೆನ ಹಾಕ್ಕೊಂಡು ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ರೀತಿ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೋದ್ರಿಂದ. ಈ ಥರ ಗೋಧಿ ಹಿಟ್ಟು ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಅನ್ನೋದು ಕಂಪಲ್ಸರಿಯಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬೇದಲ್ಲಿ ತುರಿಸಿರೋ ಹಾಗೆ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಈ ಥರ ರವೆಗೆ ಚೆನ್ನಾಗಿ ಎಣ್ಣೆ ಅನ್ನೋದು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನಾದ್ಕೊಂಡು ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ. ರವೆ ಆಗಿರೋದ್ರಿಂದ ನಮಗೆ ಚೆನ್ನಾಗಿ ನೀರು ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟಾದ್ಲಾದರೂ ನೀವು ಮಾಡ್ಕೊಳ್ಬೋದು, ರವೆ ಬದಲಾಗಿ ನೀವು ಮೈದಾ ಹಿಟ್ಟು ಹಾಕಿ ಮಾಡ್ಬೋದು. ಮೈದಾ ಹಿಟ್ಟಲ್ಲಿ ಬೇಕಾದರೂ ನೀವು ರವೆನ ಸೇರಿಸಿ ಆದರೂ ಮಾಡ್ಕೊಳ್ಬೋದು, ಹೇಗಾದರೂ ಸರಿ. ಈ ರೀತಿ ನಾವು ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಈ 1 ಬಟ್ಲಾಗುವಷ್ಟು ರವೆಗೆ ನನಗೆ ಇಲ್ಲಿ ಅರ್ಧ ಬಟ್ಲಾಗುವಷ್ಟು ನೀರು ಯೂಸ್ ಆಗಿದೆ. ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸವರ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನು ಪಕ್ಕೆತ್ತಿಟ್ಕೊಳ್ಬೇಕು. ಹಾಲು ರೆಡಿ ಮಾಡೋ ತನಕ ನೆನೆಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಕೂಡ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಟೈಮ್ ಇದ್ದರೆ ನೆನೆಸ್ಕೊಳ್ಬೋದು. ಹಾಗೆ ನಾನಿಲ್ಲಿ ಬರೀ ಅರ್ಧ ಲೀಟರ್ ಆಗುವಷ್ಟು ಹಾಲಿನಲ್ಲಿ ಗಟ್ಟಿಯಾಗಿ ಹಾಲನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆರೆಂಜ್ ಕಲರ್ ಪ್ಯಾಕೆಟ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ನೀವು ಡೈರಿ ಹಾಲು ಬೇಕಾದರೂ ತೊಗೊಳ್ಬೋದು ಅಥವಾ ಬೇರೆ ಯಾವುದಾದ್ರೂ ಹಾಲನ್ನ ತೊಗೊಳ್ಬೋದು. ಹಾಲನ್ನ ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರೇನು ಹಾಕದಿರ ಹಾಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಆಗೋದಕ್ಕೆ ಬಿಡಬೇಕು. ನೀರು ಹಾಕೋದಕ್ಕೆ ಹೋಗಬೇಡಿ, ಗಟ್ಟಿಯಾಗಿರಲಿ ಹಾಲು ಅನ್ನೋದು. ಒಂದು ಕಡೆ ಹಾಲು ಅನ್ನೋದು ಬಿಸಿ ಆಗ್ತಾ ಇರಲಿ, ಇನ್ನೊಂದು ಕಡೆ ಮಿಕ್ಸರ್ ಜಾರ್ನಲ್ಲಿ 10 ರಿಂದ 15 ಪೀಸ್ ಆಗುವಷ್ಟು ಬಾದಾಮನ್ನ ಒಟ್ಟು ತೆಗೆದಾಕ್ಬಿಟ್ಟು ಹಾಕ್ಕೊಳ್ಳಿ. ಬಿಸಿ ನೀರಿಗೆ ಹಾಕಿ 10 ನಿಮಿಷ ನೆನೆಸಿ ಅನಂತರ ನೀವು ಒಟ್ಟನ್ನ ತೆಗೆದುಬಿಟ್ಟು ಹಾಕೋಬೋದು. ಅದೇ ರೀತಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೊಂಡಿರೋ ಈ ಗೋಡಂಬಿ ಕೂಡ ಹಾಕ್ಕೊಳ್ಬೇಕು. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಅದೇ ರೀತಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಮೇಲ್ಗಡೆ ಒಟ್ಟನ್ನ ತೆಗೆದಾಕ್ಬಿಟ್ಟು ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ವೈಟಾಗಿ ಬರುತ್ತೆ ಹಾಲು ಅನ್ನೋದು. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ಗಸಗಸೆನ ಹಾಕ್ಕೊಂಡು ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡು ಫಸ್ಟ್ ಒಂದು ಸತಿ ನೈಸಾಗಿ ರುಬ್ಕೊಂಡು ಅದಾದಮೇಲೆ ಇದಕ್ಕೆ ಮತ್ತೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಮೊದಲೇ ನೀರು ಹಾಕೋದಕ್ಕೆ ಹೋಗಬೇಡಿ. ಒಂದು ಸತಿ ರುಬ್ಬಿದಾದಮೇಲೆ ಮತ್ತೆ ನೀರನ್ನ ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನೋಡ್ಬೋದಲ್ವಾ, ಈ ಥರ ಇರಬೇಕು ನುಣ್ಣದಾಗಿ ನಮಗೆ. ಇದರಿಂದ ನಮಗೆ ಹಾಲು ಅನ್ನೋದು ತುಂಬ ಗಟ್ಟಿಯಾಗಿ ಬರುತ್ತೆ, ಅದೇ ರೀತಿ ರುಚಿಯಾಗಿ ಕೂಡ ಇರುತ್ತೆ. ಈಗ ನೋಡಿ ಇನ್ನೊಂದು ಕಡೆ ನಮಗೆ ಹಾಲು ಅನ್ನೋದು ಬಿಸಿ ಆಗ್ತಾ ಇದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಇದಕ್ಕೆ ನಾನು ಈ ಸ್ಯಾಫ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಮಾತ್ರ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ರುಚಿಯಾಗಿರುತ್ತೆ ಹಾಲು ಅನ್ನೋದು ಕುಡಿಯೋದಕ್ಕೆ. ಸೊ ಈ ರೀತಿ ಈ ಸ್ಯಾಫ್ರನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಇದಕ್ಕೆ ನಾವು ಫಸ್ಟ್ ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಈ ಗೋಡಂಬಿ ಪೇಸ್ಟು, ಸೊ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದೆಲ್ಲನೂ ಹಾಕ್ಕೊಂಡು ಮತ್ತೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಲನ್ನ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಇನ್ನು ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ರಿಂದ 4 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೀವು ಇದಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಅರಿಶಿಣದ ಪುಡಿಗಳನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಲು ಅನ್ನೋದು. ಈ ಥರ 3-4 ನಿಮಿಷ ನಾನು ಇದನ್ನ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿ ಕೂಡ ಹಾಲು ಅನ್ನೋದು ರೆಡಿಯಾಗಿದೆ. ಹೀಗಿದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದಕ್ಕೆ ಮುಂಚೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಬೆಲ್ಲನ ಹಾಕ್ಕೊಳ್ಬೇಕು. 1 ಬಟ್ಲಾಗುವಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡ್ಬೋದು ಎಷ್ಟು ಹಾಕಿದ್ದೀನಿ ಅಂತಂದ್ಬಿಟ್ಟು. ಅಥವಾ ನಿಮ್ಮ ಸ್ವೀಟ್ ತಗಾಗೆ ನೀವು ಬೆಲ್ಲನ ಹಾಕ್ಕೊಳ್ಬೋದು. ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಎರಡೂ ಸ್ವಲ್ಪ ಹಾಕಿ ಆದರೂ ಮಾಡ್ಬೋದು.
ಬೆಲ್ಲ ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಅದಾದಮೇಲೆ ಇದಕ್ಕೆ ನೀವು ಬೇಕು ಅಂತಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಮಗೀಗ ಹಾಲು ಅನ್ನೋದು ರೆಡಿಯಾಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ. ನೀವು ಬೇಕಾದರೆ ಈ ಹಾಲನ್ನ ಹಾಗೆ ಬಿಸಿ ಬಿಸಿಯಾಗಾದರೂ ಕುಡಿಬೋದು ಅಥವಾ ತಣ್ಣಗೆ ಮಾಡ್ಕೊಂಡಾದರೂ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಲು ರೆಡಿಯಾಗೋಷ್ಟರಲ್ಲಿ ನಮಗೀಗ ರವೆ ಕೂಡ ಚೆನ್ನಾಗಿ, ರವೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತಂದ್ಬಿಟ್ಟು. ಒಂದು ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಈ ರೀತಿ ನಮಗೆ ನೋಡ್ಬೋದಲ್ವ ಯಾವ ಥರ ಆಗಿದೆ ಅಂತ. ಈ ಥರ ಹಿಟ್ಟನ್ನ ನೆನೆಸ್ಕೊಳ್ಬೇಕು. ಅದಾದಮೇಲೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಕೈಯಲ್ಲಿ ರೀತಿ ಮಾಡಿಕೊಂಡು, ಕ್ರ್ಯಾಕ್ಸ್ ಇಲ್ದಂಗೆ ರೌಂಡಾಗಿ ಮಾಡಿಕೊಂಡು ಅದೇ ತಟ್ಟೆಗೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಣಗ್ದಂಗೆ ಎತ್ತಿಟ್ಕೊಳ್ಳಿ. ಇದೇ ಥರ ಎಲ್ಲ ಹಿಟ್ಟಲ್ಲೂ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ಬೇಕು. ಇದು ಒಣಗ್ದಂಗೆ ನಾವು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಆಲ್ಮೋಸ್ಟ್ ಎಲ್ಲರಿಗೂ ಮದುವೆ ಮನೆಯ ಅಡುಗೆಗಳು ಮತ್ತು ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದಗಳು, ಬಾಡೂಟದ ಅಡುಗೆಗಳು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. ಆದರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ. ಯೂಟ್ಯೂಬ್ನಲ್ಲಿ ನೋಡಿ ಹುಡುಕಿ ಮಾಡೋಣ ಅಂದರೆ ಅದರಲ್ಲೂ ಸಿಗೋದಿಲ್ಲ. ಆದರೆ ನಮ್ಮ ಹಸ್ಬೆಂಡ್ ಅವರು ಮುರಳಿ ಜೊತೆ ಅನ್ನೋ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಆ ವಿಡಿಯೋಸ್ನ ತೋರಿಸ್ತಾ ಇದ್ದಾರೆ. ಆ ವಿಡಿಯೋಸ್ನ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿ ಬರ್ತವೆ. ಸೊ ನೀವು ಬೇಕಾದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಮುರಳಿ ಜೊತೆ ಯೂಟ್ಯೂಬ್ ಚಾನಲ್, ಅಥವಾ ವಿಡಿಯೋ ಎಂಡಿಂಗಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಮುರಳಿ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ನಾವು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಇದನ್ನ ಎತ್ಕೊಂಡು ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕ್ರಿಸ್ಪಿ ಆಗಬೇಕು ಅಂತಂದರೆ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಮಾಡ್ಕೊಳ್ಳಿ, ಅಥವಾ ನಿಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತಂದರೆ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದು ಅಷ್ಟೇ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂದರೆ, ನಿಮ್ಗೆ ಈ ಥರ ಪೂರಿ ಥರ ಉಬ್ಬೋದು ಬೇಡ ಅನ್ನೋದಾದರೆ ನೀವು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಈ ಥರ ಪೂರಿ ಥರ ಲಟ್ಟಿಸ್ಕೊಂಬಿಟ್ಟು ಈ ಥರ ಫೋರ್ಕ್ನಲ್ಲಿ ಜಸ್ಟ್ ಅಲ್ಲಲ್ಲಿ ಹೋಲ್ಸ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಪೂರಿ ಥರ ಉಬ್ಬೋದಿಲ್ಲ, ಫ್ಲ್ಯಾಟಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗಿರುತ್ತೆ. ಹಾಗಾಗಿ ನೀವು ಈ ಥರ ಮಾಡ್ಕೊಳ್ಬೋದು. 2 ವಿಧಾನದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಇದ್ದರೆ ನೀವು ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ಆ ಥರ ಕ್ರಿಸ್ಪಿ ಅಥವಾ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಪೂರೀಸ್ನ ಎತ್ಕೊಳ್ಳೋದು ಅಷ್ಟೇ. ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಮಾಡ್ಕೊಳ್ಳೋದು. ಸೊ ಈಗ ನೆಕ್ಸ್ಟು ಈ ಪೂರಿ ಮತ್ತು ಈ ಪೂರಿ ಮೇಲೆ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಆದರೆ ತಿನ್ಬೋದು ಅಥವಾ ಫ್ರಿಜ್ನಲ್ಲಿ ಇಟ್ಕೊಂಡಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈ ರೀತಿ ಹಾಲು ಬೇಳೆ ಒಬ್ಬಟ್ಟು ಮಾಡೋದು ತುಂಬ ಕಷ್ಟ ಅನ್ನೋರು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ನೀವು ಈ ಹಾಲನ್ನ ಹಾಕಿ ಬಿಸಿ ಬಿಸಿಯಾಗಾದರೂ ಕುಡಿಬೋದು, ಅಥವಾ ಇದೇ ಹಾಲನ್ನ ಈ ರೀತಿ ನೀವು ಕವರ್ ಮಾಡಿಬಿಟ್ಟು ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಮಗೆ ಕುಲ್ಫಿ ಥರ ಕೂಡ ರೆಡಿ ಆಗುತ್ತೆ. ಕುಲ್ಫಿ ಫ್ಲೇವರ್ನಲ್ಲಿರುತ್ತೆ ಇದರ ಒಂದು ನಮಗೆ. ಸೊ ನೋಡ್ಬೋದಲ್ವಾ ಎಷ್ಟು ಸೂಪರಾಗಿ ನಮಗೆ ಹಾಲೊಬ್ಬಟ್ಟು ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿ.